ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವಾಗ ಹೋಗ್ತಾರೋಂಥದ್ದು ಗುಂಡ್ಲುಪೇಟೆ ಹತ್ರ ಇರುವಂಥ ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನಕ್ಕೆ. ಇದು ನಮ್ಮ ಹಾಸನದ ರೈಲ್ವೆ ಸ್ಟೇಷನು. ಈ ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನ ಏನಿದೆ, ಇದು ಹಾಸನಿಂದ 192 ಕಿಲೋಮೀಟರ್ ಆಗುತ್ತೆ, ಮತ್ತು ಮೈಸೂರಿಂದ 78 ಕಿಲೋಮೀಟರ್ ಆಗುತ್ತೆ, ಮತ್ತು ಗುಂಡ್ಲುಪೇಟೆಯಿಂದ 20 ಕಿಲೋಮೀಟರ್ ಆಗುತ್ತೆ. ಸೊ ನೀವು ಹಾಸನಿಂದ ಹೋಗಬೇಕು ಅಂದರೆ ಮೈಸೂರಿಗೆ ಹೋಗಿ, ಮೈಸೂರಿಂದ ಗುಂಡ್ಲುಪೇಟೆಗೆ ಹೋಗ್ಬೋದು. ಬಸ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಸಾಧ್ಯ ಆದಷ್ಟು ವೀಕೆಂಡಲ್ಲಿ ಹೋಗೋವಂಥವ್ರು ಸ್ವಲ್ಪ ಬೆಳಗ್ಗೆ ಬೇಗ ಹೋದ್ರೇ ಬೆಟರು. ಇಲ್ಲಾಂದರೆ ತುಂಬ ಹೊತ್ತು ಕ್ಯೂ ನಿಂತ್ಕೋಬೇಕಾಗುತ್ತೆ. ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ ಕ್ಯೂನೆಲ್ಲ. ಎಷ್ಟು ಕ್ಯೂ ಇರುತ್ತೆ ಅಂದರೆ ವೀಕೆಂಡಲ್ಲಂತೂ. ವೀಕ್ ಡೇಸಲ್ಲಿ ಹೋದರೆ ಪರವಾಗಿಲ್ಲ, ಬಟ್ ವೀಕೆಂಡಲ್ಲಿ ಜಾಸ್ತಿ ಜನ ಇರ್ತಾರೆ. ಸೊ ಸಾಧ್ಯ ಆದಷ್ಟು ವೀಕ್ ಡೇಸಲ್ಲೇ ಹೋಗಿ. ವೀಕೆಂಡಲ್ಲಿ ಹೋಗಬೇಕು ಅಂದರೆ ಸ್ವಲ್ಪ ಅರ್ಲಿ ಮಾರ್ನಿಂಗೇ ಹೋಗೋ ಥರ ಹೋಗಿ. ಇದು ಮೈಸೂರು ರೈಲ್ವೆ ಸ್ಟೇಷನು. ಸೊ ನಾನಿವಾಗ ಇಲ್ಲಿ ಇಳ್ಕೊಂಡು ನಾವು ನೈಟ್ ಅಲ್ಲೇ ಸ್ಟೇ ಆಗಿ ಬೆಳಗ್ಗೆ ಎದ್ದು ನಮ್ಮ ಫ್ಯಾಮಿಲಿ ಪೂರ್ತಿ ನಾವು ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು. ಪ್ಯಾಲೇಸಲ್ಲಿ ಶನಿವಾರ ಹಿಂದಿನ ದಿನ ಲೈಟ್ ಶೋ ಇತ್ತು. ಸೊ ಲೈಟ್ ಶೋ ಎಲ್ಲ ನೋಡಿಕೊಂಡು ಬೆಳಗ್ಗೆ ಎದ್ಬಿಟ್ಟು ಸಂಡೇ ನಾವು ದೇವಸ್ಥಾನಕ್ಕೆ ಅಂದರೆ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗೋದು ಅಂತ ಹೋಗಿದ್ದು. ನೋಡ್ಬೋದು ಲೈಟ್ ಶೋಗೆ ಎಷ್ಟು ಜನ ಕಾಯ್ತಾ ಇದ್ದಾರೆ ಅಂದರೆ. ಬಟ್ ಹೊರಗಡೆ ಏನು ಲೈಟ್ ಶೋ ಇದೆ ಅದಕ್ಕೆ ಅಲೋ ಇರಲಿಲ್ಲ. ಬಟ್ ಟಿಕೆಟ್ ತೊಗೊಂಡ್ರೆ ಮಾತ್ರ ಅಲೋ ಮಾಡ್ತಾರೆ. ಬಟ್ ನಾವೇನು ಜಾಸ್ತಿ ಒಳಗೆಲ್ಲ ಹೋಗಿ ನೋಡೋಕೆ ಹೋಗಲಿಲ್ಲ, ಯಾಕಂದರೆ ತುಂಬ ಸಲ ನೋಡಿರೋದ್ರಿಂದ. ಈಗ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ನಾವಿವಾಗ KSRTC ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಗುಂಡ್ಲುಪೇಟೆಗೆ ಬಸ್ ಇರ್ತವೆ. ನಾವು ಬೆಳಗ್ಗೆ 5:36 ಥರನೇ ಹೋಗಿದ್ದು, ಯಾಕಂದರೆ ಸಾಧ್ಯ ಆದಷ್ಟು 9 ಗಂಟೆ 9:15 ಒಳಗೆ ನಾವು ಏನು ಚೆಕ್ ಪೋಸ್ಟ್ ಇದೆ ಅಲ್ಲಿಗೆ ಹೋಗೋಣ ಅಂತ. ಸೊ ನೋಡ್ಬೋದು ಪ್ಯಾಲೇಸು ಲೈಟಿಂಗ್ಸ್ ಎಲ್ಲ ಯಾವ ಥರ ಕಾಣುತ್ತೆ ಅಂತ. ಸೊ ಸಾಧ್ಯ ಆದಷ್ಟು ಪ್ಯಾಲೇಸ್ ನೋಡಬೇಕಂದ್ರೆ ನೈಟ್ ಟೈಮ್ನಾರೆ ಇನ್ನೂ ಸಖತ್ತಾಗಿರುತ್ತೆ. ಅರ್ಲಿ ಮಾರ್ನಿಂಗು ನಾವೀಗ KSRTC ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಗುಂಡ್ಲುಪೇಟೆ ಹೋಗುವಂಥದ್ದು. ಇದು ಮೈಸೂರು KSRTC ಬಸ್ ಸ್ಟ್ಯಾಂಡು. ತುಂಬ ಬಸ್ ಇರುತ್ತೆ. ಇಲ್ಲಿ ಫಸ್ಟ್ ಒಂದು ಗಾಡಿನೇ ಗುಂಡ್ಲುಪೇಟೆಗೆ ಹೋಗೋದು. ಇದು ಗುಂಡ್ಲುಪೇಟೆ KSRTC ಬಸ್ ಸ್ಟ್ಯಾಂಡು. ಇವಾಗ ರಶ್ ತೋರಿಸ್ತೀನಿ, ಎಷ್ಟು ರಶ್ ಆಗುತ್ತೆ ಅಂದರೆ ಸಕ್ಕ ಜನ ಬರ್ತಾರೆ. ಮತ್ತಿನ್ನು ಸಾಧ್ಯ ಆದಷ್ಟು ನಮಗೆ ನಿಂತ್ಕೊಂಡು ಹೋಗಿ ಸಿಕ್ಕರೆ ಸಾಕಲಪ್ಪ ಅನ್ನೋ ಥರ ಆಗುತ್ತೆ. 20 ಕಿಲೋಮೀಟ್ರ್ ಇದೆ ಗುಂಡ್ಲುಪೇಟೆಯಿಂದ ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನ ಹತ್ರಕ್ಕೆ, ಅಂದರೆ ಚೆಕ್ ಪೋಸ್ಟಿಗೆ. ಸೊ ಸಖತ್ ರಶ್ಶು ನೋಡ್ಬೋದು. ಈಗ ತೋರಿಸ್ತೀನಿ. ಈ ಥರ ಸಿಚುವೇಶನ್ ಇದೆ, ನಿಂತ್ಕೊಂಡು ಹೋದರೆ ಸಾಕು ಅನಿಸುತ್ತೆ. ಈಗ ನಮ್ಮ ಡ್ರೈವರ್ ಅವರು ಹೆಂಗೆ ಹೋಗ್ಬೇಕು ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಮ್ಮ ಒಟ್ಟು ಅಲ್ಲಿ 10 ಬಸ್ ಬರ್ತವೆ, 10 ಬಸ್ ಇರ್ತವೆ. ಅಲ್ಲಿ ಯಾವ್ದಕ್ಕಾರ ಹತ್ಕೋಬಹುದು. ಅಲ್ಲಿ ಎಲ್ಲಾರು ನಾನು ನಿಲ್ಸಿಸ್ತೀನಿ, ಎಲ್ಲರೂ ಹಿಡ್ಕೊಂಡು ಲೈನಲ್ಲಿ ಬರಬೇಕು. ಪ್ಲಾಸ್ಟಿಕ್ ಐಟಮ್ಸ್ ಬಿಡಲ್ಲ ಅಲ್ಲಿ, ಸರಿನಾ? ಕ್ಯಾಮ್ರಾ ಇದ್ರು ಬಿಡಲ್ಲ. ಅದೆಲ್ಲ ನೀವು ಫಸ್ಟೇ ಕ್ಲಿಯರ್ ಮಾಡ್ಕೊಳ್ಳಿ ಅಷ್ಟೇ. ಈಗ ಏನು ಗುಂಡ್ಲುಪೇಟೆಯಿಂದ ಹೋಗುತ್ತೆ ಆ ಚೆಕ್ ಪೋಸ್ಟ್ ಹತ್ರಕ್ಕೆ ಬಸ್ಗಳು. ಸೊ ಚೆಕ್ ಪೋಸ್ಟ್ ಹತ್ರನೇ ಲಾಸ್ಟ್ ಆಗುತ್ತೆ. ಸೊ ಅಲ್ಲಿಂದ ಮುಂದಕ್ಕೆ ಏನು ಫಾರೆಸ್ಟ್ ಅವ್ರದ್ದು ಬಸ್ಗಳಿರುತ್ತೆ, ಸೊ ಆ ಬಸ್ಗಳಲ್ಲಿ ಮಾತ್ರ ಹೋಗಬೇಕು. ಅದು ಬಿಟ್ಟರೆ ಬೇರೆ ಯಾವ ಬಸ್ಸನ್ನು ಅಥವಾ ಯಾವುದೇ ವೆಹಿಕಲ್ ಆಗಲಿ ಯಾವುದನ್ನು ಸಹ ಅಲೋ ಮಾಡಲ್ಲ ಮೇಲ್ಗಡೆ ಪೀಕಿಗೆ ದೇವಸ್ಥಾನ ಹತ್ರಕ್ಕೆ. ಸೊ ಜಸ್ಟು ಇವರು ಆ ಚೆಕ್ ಪೋಸ್ಟ್ ಹತ್ರ ಮಾತ್ರ ಬಿಟ್ಬಿಟ್ಟು ಬರ್ತಾರೆ. ನೋಡ್ಬೋದು ಗುಂಡ್ಲುಪೇಟೆ ಟು ಊಟಿಗೆ ಹೋಗೋಂಥ ರೋಡು ತುಂಬ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ರೋಡು. ಸೊ ವೀಕೆಂಡಲ್ಲಿ ಹೆವಿ ಕ್ರೌಡ್ ಇರೋದ್ರಿಂದ ಅಲ್ಲಿ ಮುಂದೆ ಕ್ಯೂ ಎಷ್ಟಿರುತ್ತೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಆಮೇಲೆ ಈಗ ನಮ್ಮ ಬಸ್ ಡ್ರೈವರ್ ಅವ್ರು ಏನು ಹೇಳಿದರು, ಸೊ ಅವರೇನೇ ತೋರಿಸ್ತಾಯಿದ್ರು, ಈ ಕಡೆ ಕ್ಯಾಪ್ಚರ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ ಹಂಗೆ ಅಂತ. ನೋಡ್ಬೋದು ಅಲ್ಲೆಲ್ಲ ಪೂರ್ತಿ ಅದು ಏನು ವೈಟ್ ಕಾಣ್ತಿದೆ ಅದು ಮೋಡ ಥರನೇ ಇದೆ. ಬಟ್ ಮೋಡ ಅಲ್ಲ, ಆ್ಯಕ್ಚುಲಿ ಅದು ಫಾಗಲ್ಲಿ ಬೆಟ್ಟದ ಮೇಲೆ ಬಿದ್ದಿರುವಂಥ ಫಾಗ್ ಅದು. ಸೊ ಅದು ನೋಡೋಕ್ಕೆ ಯಾವುದೋ ಮೋಡ ಇದೆ ಅಂದ್ಕೋಬೇಕು. ಅಲ್ಲಿ ಅದು ಏನು ಬೆಟ್ಟ ಇದೆ ಅಥವಾ ಫಾಗಿದೆ ಅಂತ ಯಾರಿಗೂ ಗೊತ್ತಾಗಲ್ಲ, ಆ ಥರ ಫುಲ್ಲು ಕವರ್ ಆಗಿರುತ್ತೆ. ಇನ್ನು ಏನು ಗುಂಡ್ಲುಪೇಟೆ ಎಂಟ್ರ್ ಆದ ತಕ್ಷಣ ಕಾಣ್ತಾ ಹೋಗುತ್ತೆ ಅದು ಬೆಟ್ಟ. ಇಲ್ಲಿ ಮುಂದೆ ಅಂಗಳ ಅಂತ ಊರು ಸಿಗುತ್ತೆ. ಸೊ ಅಲ್ಲಿ ಆರ್ಚ್ ಇದೆಯಲ್ಲ, ಸೊ ಅದು ನಾನು ಆರ್ಚ್ ತೋರಿಸ್ತೀನಿ. ಅಲ್ಲಿಂದ ರೈಟಿಗೆ ತೊಗೊಂಡ್ರೆ ಸೀದಾ ಗುಂಡ್ಲುಪೇಟೆಗೆ ಹೋಗ್ಬೋದು. ಇದು ಅಂಗಳ ಅಂತ ಊರು. ಇಲ್ಲಿಂದ ನಾವು ರೈಟಿಗೆ ತೊಗೊಂಡ್ರೆ ಸೀದಾ ದೇವಸ್ಥಾನ ಹತ್ರ ಹೋಗ್ಬೋದು. ಈ ಆರ್ಚ್ ಸಿಗುತ್ತಲ್ಲ, ಇದ್ರ ಒಳಗಡೆಯಿಂದ ಹೋಗಬೇಕು. ಇಲ್ಲಿ ಮೇಯ್ನ್ ಅಟ್ರಾಕ್ಷನ್ ಬಂದು ಏನು ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನ ಅಲ್ದಲ್ಲೇ ಕೆಳಗಡೆ ಏನು ಸೂರ್ಯಕಾಂತಿ ಮತ್ತಿನ್ನು ಚೆಂಡುವಿಂದ ಎಲ್ಲ ಏನು ಬೆಳೆದಿದ್ದಾರೆ. ಸೊ ಅಲ್ಲಂತೂ ಫೋಟೋ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅದೇ ಟ್ರೆಂಡಿಂಗು. ಮತ್ತಿನ್ನು ಕೆಲವೊಬ್ಬರು ರೈತರೆಲ್ಲ ಅದಕ್ಕೂ ಸಹ ಟಿಕೆಟ್ ಥರ ಮಾಡಿಬಿಟ್ಟು ಪರ್ ಹೆಡ್ 50 ರೂಪೀಸ್ ಥರ ಮಾಡಿಬಿಟ್ಟು ಅದಕ್ಕೆ ಅಲೋ ಮಾಡ್ತಿದ್ದಾರೆ. ಯಾಕಂದರೆ ತುಂಬ ಹಾಳು ಮಾಡ್ತಾರೆ, ಓಡಾಡಿ ಎಲ್ಲ ಗಿಡ ಎಲ್ಲ ಕೀಡ್ತಾರೆ ಅಂತ. ಇನ್ನು ಇಲ್ಲಿ ಲೆಫ್ಟಿಗೆ ತೊಗೋಬೇಕಾಗತ್ತೆ. ಈ ಏನು ಚಿಕ್ಕದಾಗಿ ಆರ್ಚ್ ಇದೆಯಲ್ಲ, ಇದು ಮಲಯಾಳಂ ಫಿಲಮಲ್ಲೂ ಸಹ ಇದೆ. ಇಲ್ಲಿ ಲೆಫ್ಟಿಗೆ ತೊಗೊಂಡು ಸೀದಾ ಹೋಗಬೇಕು. ಇವಾಗ ಒಂದು ರೋಡ್ ಬರುತ್ತೆ, ನೀವು ಆಲ್ಮೋಸ್ಟ್ ಅಲ್ಲೂ ಕೆಲವೊಂದು ಫೋಟೋಸ್ ಎಲ್ಲ ನೋಡಿರ್ತೀರ, ಸ್ಟ್ರೈಟ್ ರೋಡು, ಒಂದೇ ರೋಡು. ಸೊ ಆ ರೋಡ್ ಸಿಗೋವಂಥದ್ದು ಇಲ್ಲೇ.
ನೋಡ್ಬೋದು ಯಾವ ಥರ ಫಾಗ್ ಇದೆ ಅಂತ. ಸೂರ್ಯಕಾಂತಿ ಅಂತೂ ಇಲ್ಲಿ ತುಂಬ ಫೇಮಸ್ ಫೋಟೋಶೂಟಿಗೆಲ್ಲ ನೋಡ್ಬೋದು. ಎಲ್ಲ ಸುತ್ತ ಬ್ಯಾರಿಕೇಡ್ ಥರ ಎಲ್ಲ ಹಾಕ್ಬಿಟ್ಟು ಫೋಟೋಶೂಟಿಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಈ ರೋಡ್ ಇದೆಯಲ್ಲ, ಇದು ಸ್ಟ್ರೈಟ್ ರೋಡು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫೋಟೋಸ್ ಎಲ್ಲ ತೊಗೊಳಕ್ಕೆ, ವೀಡಿಯೋ ಮಾಡ್ಕೊಳಕ್ಕೆಲ್ಲ. ಸೊ ಯಾರಾದರೂ ಓನ್ ವೆಹಿಕಲಲ್ಲಿ ಹೋದರೆ ಈ ಜಾಗನ ಮಿಸ್ ಮಾಡ್ಕೋಬೇಡಿ. ಬಟ್ KSRTC ಎಲ್ಲ ನಿಲ್ಲಿಸಲ್ಲ. ಇವಾಗ ನೆಕ್ಸ್ಟು ಪಾರ್ಕಿಂಗ್ ಸಿಗುತ್ತೆ. ಇನ್ನು ಈ ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನ ಬಂದು ಬೆಳಗ್ಗೆ 8 ಗಂಟೆಯಿಂದ ಓಪನ್ ಆಗಿ ಸಂಜೆ 3 ಗಂಟೆ ಅಥವಾ 4 ಗಂಟೆವರೆಗೂ ಇರುತ್ತೆ. ಬಟ್ 3 ಗಂಟೆಗೆ ಚೆಕ್ ಪೋಸ್ಟ್ ಹತ್ರ ಕ್ಲೋಸ್ ಆಗುತ್ತೆ. 4 ಗಂಟೆಗೆಲ್ಲ ಕೆಳಗೆ ರಿಟರ್ನ್ ಬರಬೇಕು. ಮತ್ತು ಯಾವುದೇ ಓನ್ ವೆಹಿಕಲ್ಗಳು ಮತ್ತು ಯಾವುದೇ ಪ್ರೈವೇಟ್ ವೆಹಿಕಲ್ಗಳನ್ನ ಯಾವುದನ್ನು ಸಹ ಅಲೋ ಮಾಡಲ್ಲ. ನಾವು ಯಾರೇ ಎಷ್ಟೇ ರಿಚ್ ಇದ್ರೂ ಸಹ ಕೆಳಗಡೆ ಹೋಗಬೇಕು, ಚೆಕ್ ಪೋಸ್ಟಲ್ಲಿ ಗಾಡಿ ನಿಲ್ಲಿಸ್ಕೋಬೇಕು, ಅಲ್ಲಿ ಪಾರ್ಕಿಂಗಲ್ಲಿ. ಅಲ್ಲಿಂದ ಅವರೇ ಕರ್ಕೊಂಡು ಹೋಗ್ತಾರೆ. ಸಮ್ಟೈಮ್ಸ್ 8:30ಇಂದನೂ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಅಲ್ಲಿ ವೆದರ್ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಸೊ ನೋಡ್ಬೋದು, ಈ ಆರ್ಚ್ ಇದೆಯಲ್ಲ, ಈ ಎಂಟ್ರೆನ್ಸು ಅಲ್ಲೇ ಚೆಕ್ ಪೋಸ್ಟ್ ಇರೋಂಥದ್ದು. ನಾವು ಅಷ್ಟು ಬೇಗ 9 ಗಂಟೆಗೆ ಹೋಗಿನೇ ಇಷ್ಟು ಕ್ಯೂ ಇತ್ತು. ಮಿನಿಮಮ್ ಅಂದರೆ ಒಂದು 10 ಬಸ್ ಹೋಗೋವರೆಗೂ ವೆಯ್ಟ್ ಮಾಡಿದ್ವಿ. ಪ್ರತಿ ಬಸ್ಸು ಒಂದೊಂದು ಬಸ್ಸು ಫುಲ್ ಆದಂಗೆ ಮೇಲ್ಗಡೆ ನೆಕ್ಸ್ಟ್ ಬಸ್ವರೆಗೂ ಕಾಯ್ತಾ ಇರಬೇಕು. ಒಂದು ಬಸ್ಸಿಗೆ ಏನು ಸೀಟ್ ಇದೆ ಫುಲ್ ಸೀಟು, ಅಷ್ಟು ಕೂತ್ಕೊಳ್ಳೋಕೆ ಬಿಡ್ತಾರೆ. ನಿಂತ್ಕೊಂಡಾದರೂ ಹೋಗ್ಬೋದು, ಬಟ್ ನಿಂತ್ಕೊಬೇಡಿ, ಆರಾಮಾಗಿ ಕೂತ್ಕೊಂಡೇ ಬನ್ನಿ. ಯಾಕಂದರೆ ಟಿಕೆಟ್ ತೊಗೊಂಡಿರ್ತಾರೆ. ಪರ್ ಹೆಡ್ 70 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇಲ್ಲಿ 70 ರೂಪಾಯಿ ಕೆಳಗಡೆ ಚೆಕ್ ಪೋಸ್ಟಿಂದ ಕರ್ಕೊಂಡೋಗಿ ಕರ್ಕೊಬರ್ತಾರೆ. ಇನ್ನೇ ಇಲ್ಲೆಲ್ಲ ಕೆಫೆಗಳು, ಹೋಟೆಲ್ಗಳು, ಇನ್ನು ವಾಶ್ರೂಮ್ಸ್ ಎಲ್ಲ ಇದೆ. ಮತ್ತು ಇನ್ನು ಚಿಕ್ಕ ಚಿಕ್ಕ ಅಂಗಡಿಗಳೆಲ್ಲ ಇದೆ. ತುಂಬ ಚೆನ್ನಾಗಿದೆ. ವಾಟ್ರ್ ಬಾಟ್ಲು ಯಾವುದನ್ನು ಸಹ ನಾವು ಮೇಲಕ್ಕೇನು ತಗೊಂಡೋಗಿಲ್ಲ. ನೋಡ್ಬೋದು ಯಾವ ಥರ ರಶ್ ಇದೆ ಅಂತ. 70 ರೂಪಾಯಿ ಕೊಟ್ಟೋದಕ್ಕೂ ವರ್ತಿರುತ್ತೆ. ಯಾಕಂದರೆ ಅಷ್ಟು ಪೀಕಿಗೆ ಕರ್ಕೊಂಡೋಗಿ ಮತ್ತೆ ರಿಟರ್ನ್ ಕರ್ಕೊಬರ್ತಾರೆ. ಈ ಕಡೆಯಿಂದ ಯಾವ ಬಸ್ಸಿಗಾರು ಹತ್ಕೋಬೋದು, ಮತ್ತಿನ್ನು ಆ ಕಡೆಯಿಂದಲಾದರೂ ಯಾವ ಬಸ್ಸಿಗಾರು ಹತ್ಕೊಳ್ಬೋದು. ಯಾಕಂದರೆ ಸರ್ದಿ ಸಾಲಲ್ಲಿ ಹೋಗಬೇಕು, ಕ್ಯೂನಲ್ಲಿ ನಿಂತ್ಕೊಂಡು. ಸುಮ್ಮನೆ ಅಡ್ಡದಿಡ್ಡಿ ಹೋಗ್ತೀವಿ, ಆ ಥರ ಎಲ್ಲ ಮಾಡೋಂಗಿಲ್ಲ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಸಾಲಲ್ಲಿ ಹೋಗ್ಬಿಟ್ಟು ಹತ್ಕೊಂಡು ಬರ್ಬೋದು. ಬಟ್ ಆ ಕಡೆಯಿಂದ ಬರ್ಬೇಕಾದ್ರೆ ಯಾವ ಬಸ್ಸಿಗಾದರೂ ಹತ್ಕೊಂಡ್ಬರ್ಬೋದು. ಮತ್ತಿನ್ನು ಕವರೆಲ್ಲ ಪ್ಲಾಸ್ಟಿಕ್ ಏನೂ ಅಲೋ ಮಾಡಲ್ಲ. ಎಲ್ಲ ಬ್ಯಾಗ್ಗಳನ್ನ ಚೆಕ್ ಮಾಡೇ ಬಿಡೋದು ಚೆಕ್ ಪೋಸ್ಟಲ್ಲಿ. ಏನು ಈ ಬಂಡೀಪುರ ಟೈಗರ್ ರಿಸರ್ವ್ ಇದೆ. ಸೊ ಅದಕ್ಕೆ ಸೇರುತ್ತೆ ಇದು ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನ. ಸೊ ಹಂಗಾಗಿ ಸಾಧ್ಯ ಆದಷ್ಟು ಪ್ರಾಣಿಗಳು, ಕಾಡು ಪ್ರಾಣಿಗಳೆಲ್ಲ ಬರೋದ್ರಿಂದ ಇಲ್ಲಿ ಯಾರನ್ನೂ ಸಹ ಬೇರೆ ವೆಹಿಕಲ್ಗಳಲ್ಲೆಲ್ಲ ಬಿಡಲ್ಲ. ಸೊ ಅವ್ರ ವೆಹಿಕಲ್ಗಳಲ್ಲಿ ಏನು KSRTC ವೆಹಿಕಲ್ ಇದ್ದಾವೆ, ಅವರು ವೆಹಿಕಲ್ಗಳಲ್ಲೇ ಕರ್ಕೊಂಡೋಗಿ ಕರ್ಕೊಬರ್ತಾರೆ. ನೋಡ್ಬೋದು, ನಾವು ಹತ್ಕೊಂಡಿರೋ ಬಸ್ಸು ರೆಡಿಯಾಗಿದೆ. ಫುಲ್ಲು ಫಾಗ್ ಇರುತ್ತೆ, ಸಖತ್ತಾಗಿರುತ್ತೆ ಮಾತ್ರ. ಆಮೇಲೆ ನಾವು ಅನಿಸ್ಬೋದು 70 ರೂಪಾಯಿ ಕೊಡೋದು ವರ್ತ ಅಂತ. ಬಟ್ ಆ ಘಾಟ್ ಸೆಕ್ಷನ್ ಥರ ಇರೋ ಜಾಗದಲ್ಲಿ ಕರ್ಕೊಂಡೋಗಿ ಆ ಚಿಕ್ಕ ರೋಡಾಗಿ ಕರ್ಕೊಬರ್ತಾರೆ. ಮತ್ತು ಇನ್ನು ಯಾವುದೋ ಆಪೋಸಿಟ್ಟು ಮೇಲ್ಗಡೆಯಿಂದ ಬಸ್ ಬಂದರೆ ಸೈಡ್ ಕೊಡೋಕ್ಕೆಲ್ಲ ಚಿಕ್ಕ ಚಿಕ್ಕದಾಗಿ ವ್ಯವಸ್ಥೆ ಮಾಡಿದರೆ ಅದಂತೂ ತುಂಬ ಚೆನ್ನಾಗಿದೆ. ಮತ್ತಿನ್ನು ಪ್ಲಾಸ್ಟಿಕ್ ಯಾವುದನ್ನು ಸಹ ಇಲ್ಲಿ ಮೇಲ್ಗಡೆ ಅಲೋ ಮಾಡೋದಿಲ್ಲ. ಹಂಗಾಗಿ ಸುತ್ತಲೂ ಸಹ ಕ್ಲೀನಾಗಿದೆ. ಸೊ ಸಾಧ್ಯ ಆದಷ್ಟು ಕದ್ದು ಮುಚ್ಚಿ ಪ್ಲಾಸ್ಟಿಕ್ ಎಲ್ಲ ತೊಗೊಂಡೋಗೋದು ಏನು ಮಾಡೋಕ್ಕೋಗ್ಬಿಡಿ. ಮತ್ತಿನ್ನು ಅಲ್ಲಿ ಸ್ಲಿಪ್ಪರ್ಸ್ಗಳು ಅಷ್ಟೇ, ನೀವು ಸರಿಯಾಗಿ ಯಾರನ್ನೂ ಸಹ ಓದಂಥವ್ರು ಯಾರೂ ಬಿಟ್ಟಿರಲ್ಲ. ಸೊ ಅದೊಂದು ನೋಡ್ಕೊಂಡು ಬಿಡಿ. ನೋಡ್ಬೋದು ಎಷ್ಟು ದಟ್ಟವಾಗಿರೋ ಕಾಡು ಅಂದರೆ ಮೇಲೆ ಹೋಗ್ತಾ ನೋಡೋಕ್ಕೆ ಒಂದು ಚಂದ. ಈ ಚಿಕ್ಕ ರೋಡಲ್ಲಿ KSRTC ಬಸ್ಸಲ್ಲಿ ಹೋಗೋದು ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ವಿಂಡೋ ಸೈಡು ಅಥವಾ ಫ್ರಂಟ್ ಸೈಡ್ ಅಂತೂ ಸಿಕ್ಬಿಟ್ರಂತೂ ಎಲ್ಲ ಕಡೆ ವ್ಯೂಸ್ ನೋಡ್ಕೊಂಡು ಹೋಗ್ಬೋದು. ಈಗ ಒಂದು ಬಸ್ ಬರುತ್ತೆ, ಆ ಬಸ್ಸಿಗೆ ಸೈಡ್ ಕೊಡೋಕ್ಕೆ ಎಷ್ಟು ಕಷ್ಟ ಅಂದರೆ ಅಷ್ಟು ಚಿಕ್ಕ ರೋಡು. ಮತ್ತಿನ್ನು ಯಾವುದೂ ಸಹ ಫಾರೆಸ್ಟ್ ಹಾಳು ಮಾಡೋದಾಗಲಿ ಯಾವುದನ್ನು ಮಾಡಿಲ್ಲ. ಚಿಕ್ಕ ರೋಡಲ್ಲೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಸೈಡ್ ಕೊಡೋದಕ್ಕೆ ಕೆಲವೊಂದು ಕಡೆ ಜಾಗ ಮಾಡಿದ್ದಾರೆ, ಅಲ್ಲೇ ಹೋಗಿ ನಿಂತ್ಕೋಬೇಕು ವೆಹಿಕಲ್ಗಳು ಬಂದರೆ. ಸೊ ನೋಡ್ಬೋದು ಎಷ್ಟು ವೆಹಿಕಲ್ ಬರುತ್ತೆ ಅಂದರೆ. ನೋಡ್ಬೋದು ರಿಟರ್ನ್ ಹೋಗ್ತಾ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ಈಗ ನಾವು ಈ ಕಡೆ ರೈಟಿಗೆ ತೊಗೊಂಡು ಇಲ್ಲಿಂದ ಹೋಗ್ಬೇಕು ಅಂದರೆ ಚಿಕ್ಕದಾಗಿ ಮಾಡಿರ್ತಾರೆ ಪಾಸ್ ಆಗೋದಕ್ಕೆ. ನಾನು ಹೇಳೋದಕ್ಕಿಂತ ನೀವು ಒಂದ್ಸಲ ಹೋಗಿ ಅಲ್ಲಿ ಫೀಲ್ ಮಾಡಿದ್ರೇ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿದೆ.
ನೋಡ್ಬೋದು ಇವಾಗ ದೇವಸ್ಥಾನ ಬರ್ತಾರಂಥದ್ದು. ಇಲ್ಲಂತೂ ಜನ ಸಾಗರ. ಈ ಆರ್ಚ್ ಇದೆಯಲ್ಲ, ಇಲ್ಲೆಲ್ಲ ಸ್ಲಿಪ್ಪರ್ ಬಿಟ್ಟಿರ್ತಾರೆ. ಅದೊಂಚೂರು ನೋಡೋಕೆ ಒಂದು ಸ್ವಲ್ಪ ಹಿಂಸೆ ಅನಿಸುತ್ತೆ, ಯಾಕಂದರೆ ನೀಟಾಗಿ ಮೇಂಟೈನ್ ಮಾಡಿರಲ್ಲ. ಸ್ಲಿಪ್ಪರ್ ಸ್ಟ್ಯಾಂಡ್ ಯಾವುದೂ ಆ ಥರ ಏನಿಲ್ಲ. ಸೊ ಅದೊಂದು ಬೇಜಾರಾಗುತ್ತೆ, ಎಲ್ಲಿ ಬೇಕಾದ್ರೆ ಸ್ಲಿಪ್ಪರ್ ಬಿಟ್ಟಿರ್ತಾರೆ. ಇನ್ನು ಪ್ಲಾಸ್ಟಿಕ್ ಯಾವುದೂ ಅಲೋ ಮಾಡಿಲ್ಲ, ಸೊ ಹಂಗಾಗಿ ಸ್ವಲ್ಪ ನೀಟಾಗಿರುತ್ತೆ ಅಂತಲೇ ಹೇಳ್ಬೋದು. ಸ್ಲಿಪ್ಪರ್ದು ಒಂದೇ ಸಮಸ್ಯೆ, ನೋಡ್ಬೋದು ಎಲ್ಲ ಕಡೆ ಸ್ಲಿಪ್ಪರ್ಸ್ ಬಿಟ್ಕೊಂಡಿರ್ತಾರೆ. ಸೊ ಅದೊಂದು ಹಿಂಸೆ. ಬಟ್ ಇದು ಮೋದ್ ಗೋಪಾಲ ಸ್ವಾಮಿ ದೇವಸ್ಥಾನ ಯಾಕಂತಾರೆ ಅಂದರೆ, ಇದು ದಿನದ ಅಂದರೆ ವರ್ಷದ ಎಲ್ಲ ದಿನವೂ ಸಹ ಹಿಮದಿಂದ ಆವೃತ ಆಗಿರುತ್ತೆ. ಸೊ ಹಂಗಾಗಿ ಅದನ್ನು ಹಿಮಾವದ್ ಅಂತಲೇ ಕರೀತಾರೆ. ಮತ್ತಿನ್ನು ನೋಡೋಕೆ ಮಾತ್ರ ಸ್ವರ್ಗ ಅಂತಲೇ ಹೇಳ್ತೀನಿ, ಯಾಕಂದರೆ ಎಲ್ಲ ಕಡೆ ಫಾಗ್ ಇರುತ್ತೆ. ಬಸ್ಸಲ್ಲಿ ಬರ್ತಿರೋದನ್ನು ಕಾಣ್ಬೋದು, ಅಷ್ಟು ದೂರದಲ್ಲಿ ಬಸ್ ಬರ್ತಿರೋದು ಆ ಫಾಗ್ ಮಧ್ಯೆ ಎಲ್ಲ ಸಖತ್ತಾಗಿರುತ್ತೆ ಸೀನರಿ. ಮತ್ತಿನ್ನು ಸಂಜೆ ಹೊತ್ತು ಒಂದು ಆನೆ ರೆಗ್ಯುಲರಾಗಿ ಆಲ್ಮೋಸ್ಟ್ ಅಲ್ಲೆಲ್ಲ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೆಲ್ಲ ನೋಡಿದ್ರೆ ಅದೊಂದು ಆನೆ ಬರುತ್ತೆ. ಬಟ್ ಅದು ನಾವು ಹೋಗಿದ್ದ ದಿನ ಬರಲಿಲ್ಲ. ಇನ್ನು ಅದು ಬಿಟ್ಟರೆ ಜಿಂಕೆಗಳೆಲ್ಲ ಬಂದಿದ್ದು. ಜಿಂಕೆಗಳು ತುಂಬ ಗುಂಪಾಗಿ ಮೇಯ್ತಾ ಇರ್ತವೆ. ಅದನ್ನೆಲ್ಲ ನೋಡೋಕ್ಕೆ ತುಂಬ ಹತ್ರದಿಂದ ಬಂದು ಮೇಯ್ತಾ ಇರೋದ್ರಿಂದ ನೋಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿರೋವಂಥದ್ದು. ದೇವಸ್ಥಾನ ಒಳಗಡೆ ವೀಡಿಯೋ ಮಾಡೋಕ್ಕೆ ಅಲೋ ಇಲ್ಲ, ಬಟ್ ಆಚೆ ಕಡೆ ಎಲ್ಲ ಮಾಡ್ಕೋಬೋದು. ಈ ಮೋದ್ ಗೋಪಾಲ ಸ್ವಾಮಿ ದೇವಸ್ಥಾನ ಬಂದು 1450 ಮೀಟ್ರು ಎತ್ತರ ಇರುವಂಥದ್ದು. ಅಂದರೆ ಸಮುದ್ರ ಮಟ್ಟದಿಂದ 4760 ಅಡಿ ಎತ್ತರ ಇರುವಂಥದ್ದು. ಈ ದೇವಸ್ಥಾನದ ಬಂದು ಚೋಳ ಡೈನೆಸ್ಟಿಗೆ ಸೇರುವಂಥದ್ದು. ಸೊ ಅದನ್ನು ಮುಂದೆ ಮೈಸೂರು ಮಹಾರಾಜರದು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಅದನ್ನು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿರುವಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಮೇಯ್ನು ದೇವ್ರು ಬಂದು ಲಾರ್ಡ್ ಕೃಷ್ಣ ಗೋಪಾಲ ಸ್ವಾಮಿ. ಸೊ ಸಖತ್ತಾಗಿರುತ್ತೆ ಸೀನರಿ. ಮತ್ತಿನ ಫೋಟೋ ಶೂಟಿಗಂತೂ ಹೇಳಿ ಮಾಡಿಸೋದಂಥ ಜಾಗ. ಬಟ್ ಕ್ಯಾಮ್ರಾಗಳಾಗಲಿ ಡ್ರೋನ್ ಆಗಲಿ ಯಾವುದನ್ನು ಸಹ ಅಲೋ ಮಾಡಲ್ಲ, ಜಸ್ಟ್ ಫೋನ್ ಮಾತ್ರ ತೊಗೊಂಡೋಗ್ಬೋದು. ಇನ್ನು ಸುತ್ತಮುತ್ತ ಏನು ಬಂಡೀಪುರ ಮತ್ತಿನ್ನು ಈ ಕಡೆ ಗುಂಡ್ಲುಪೇಟೆಗೆಲ್ಲ ಹೋದರೆ ಸ್ಟೇ ಆಗೋಕ್ಕೆಲ್ಲ ವ್ಯವಸ್ಥೆ ಇದೆ. ಇನ್ನು ಇಲ್ಲಿಗೆ ಜಾಸ್ತಿ ವಿಸಿಟ್ ಮಾಡೋವಂಥ ಬೆಸ್ಟ್ ಟೈಮ್ ಅಂದರೆ ಅಕ್ಟೋಬರಿಂದ ಮಾರ್ಚು. ಇನ್ನು ಅದು ಬಿಟ್ಟರೆ ಬೇರೆ ಟೈಮ್, ಮಳೆ ಟೈಮಲ್ಲಿ ಬಂದ್ರಂತೂ ಏನು ಫಾಗ್ ಇರೋದ್ರಿಂದ ಏನು ಕಾಣೋದೇ ಇಲ್ಲ. ನೋಡ್ಬೋದು ಜಿಂಕೆಗಳೆಲ್ಲ ಮೇಯ್ತಿರುವಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂಥರ ಈ ಫಿಲ್ಮ್ ಸ್ಟೈಲ್ ಆಗಿರುತ್ತೆ, ಸಖತ್ತಾಗಿರುತ್ತೆ, ನೋಡೋಕ್ಕೆ ಖುಷಿಯಾಗುತ್ತೆ. ಮಧ್ಯಾಹ್ನ 2 ಗಂಟೆ ಆದರೂ ಸಹ ಫಾಗ್ ಬೀಳ್ತಾನೆ ಇರುತ್ತೆ. ಮತ್ತಿನ್ನು ಅಷ್ಟು ಗಾಳಿ ಬೀಸ್ತಾ ಇರೋದನ್ನು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ಮತ್ತಿನ್ನು ಸಾಧ್ಯ ಆದಷ್ಟು ಸ್ವಲ್ಪ ಸ್ವೆಟರು ಜರ್ಕಿನ್ ಆ ಥರದ್ದು ಏನಾದ್ರು ತೊಗೊಂಡೋಗಿ, ಯಾಕಂದರೆ ಅಷ್ಟು ಕೋಲ್ಡ್ ಇರುತ್ತೆ. ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಡೋದ್ರೆ ಸ್ವಲ್ಪ ಹುಷಾರಾಗಿ ಕರ್ಕೊಂಡೋಗಿ, ಯಾಕಂದರೆ ಶೀತ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡ್ಬೋದು ಸುತ್ತ ದೇವಸ್ಥಾನ. ಈಗ ಕಾಂಪೌಂಡ್ ಎಲ್ಲ ಹಾಕಿದ್ದಾರೆ, ಮತ್ತಿನ್ನು ಫೆನ್ಸ್ ಎಲ್ಲ ಕಟ್ಟಿದ್ದಾರೆ. ಅಂದರೆ ಆನೆಗಳು ಮತ್ತಿನ್ನು ಏನು ಈ ಜಿಂಕೆ ಏನೇನು ಪ್ರಾಣಿಗಳಿದೆ, ಕಾಡು ಪ್ರಾಣಿಗಳು, ಅದು ಯಾವುದೂ ಹತ್ರ ಬರಬಾರ್ದು, ಜನರಿಗೆ ತೊಂದರೆ ಆಗಬಾರ್ದು. ಮತ್ತಿನ್ನು ಜನನೂ ಸಹ ಆ ಫೆನ್ಸಿಂದ ಆಚೆ ಹೋಗಬಾರ್ದು ಅಂತೆಲ್ಲ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸಾಧ್ಯ ಆದಷ್ಟು ಹೋಗಿ ಬರ್ಬೋದು. ಒಂದು ದಿನಕ್ಕೆ ಅಂದರೆ ಬೆಳಗ್ಗೆ ಬೇಗ ಹೋದರೆ ಬೇಗ ಮಧ್ಯಾಹ್ನದ ಹೊತ್ತಿಗೆ ಬರ್ತೀರ. ಇಲ್ಲ ಅಂದರೆ ಲೇಟಾಗಿ ಹೋದರೆ ಸಂಜೆವರೆಗೂ ಕಾಯಬೇಕಾಗುತ್ತೆ, ಯಾಕಂದರೆ ತುಂಬ ರಶ್ ಇರುತ್ತೆ. 1 ಅವರ್ 2 ಅವರ್ಸ್ ಎಲ್ಲ ವೆಯ್ಟ್ ಮಾಡಬೇಕಾಗತ್ತೆ. ಇನ್ನು ಮಲೆ ಮಹದೇಶ್ವರ ಬೆಟ್ಟನೂ ಸಹ ತುಂಬ ಹತ್ರ ಆಗುತ್ತೆ ಇಲ್ಲಿಗೆ. ನೋಡ್ಬೋದು ಈ ಥರ ಫೆನ್ಸ್ ಹಾಕಿರುವಂಥದ್ದು. ಇಲ್ಲೆಲ್ಲ ಬಸ್ಗಳು ಬಂದು ಕಾಯ್ತಾ ಇರ್ತವೆ. ಯಾವ ಬಸ್ಸಿಗಾದರೂ ಹತ್ಕೊಂಡು ನಾವು ಕೆಳಗೆ ಹೋಗ್ಬೋದು. ಒಂದು ಸರಿ ಟಿಕೆಟ್ ತಗೊಂಡ್ರೆ ಮುಗೀತು, ಮತ್ತೇನು ಚೆಕ್ ಮಾಡೋಕ್ಕೇನು ಬರಲ್ಲ. ಬಟ್ ಯಾರನ್ನೂ ವಿತೌಟ್ ಟಿಕೆಟ್ ಮೇಲಕ್ಕೆ ಬಿಡಲ್ಲ. ಇಲ್ಲಿ ತೇರೆಲ್ಲ ಇದೆ. ಬಟ್ ಜಾತ್ರೆ ಅಥವಾ ಏನೇ ಉತ್ಸವ ನಡೆದ್ರು ಸೊ ಲಿಮಿಟೆಡ್ ಆಗಿ ನಡೆಯುತ್ತದೆ, ಯಾಕಂದರೆ ತುಂಬ ಸೆನ್ಸಿಟಿವ್ ಪ್ಲೇಸ್ ಇದು. ಯಾಕಂದರೆ ಕಾಡು ಪ್ರಾಣಿಗಳೆಲ್ಲ ಜಾಸ್ತಿ ಬರ್ತಾ ಇರ್ತವೆ. ನೋಡ್ಬೋದು ಬಂಡೀಪುರ ಅರಣ್ಯ ಯಾವ ರೀತಿ ಕಾಣುತ್ತೆ ಅಂತ. ಇದು ಚೋಳರ ಕಾಲದಲ್ಲಿ ಕಟ್ಟಿರುವಂತಹ ದೇವಸ್ಥಾನ. ತುಂಬ ಹಳೆಯದು, 14ನೇ ಸೆಂಚುರಿಗೆ ಸೇರುವಂಥ ದೇವಸ್ಥಾನ ಇದು. ಸೊ ಈಗ ನಾವು ಹೋಗುವಂಥ ಬಸ್ಸು ರೆಡಿಯಾಗಿ ಬಂದಿದೆ. ಇಲ್ಲಿ ಯಾವುದೇ ಬಸ್ಸಿಗಾದ್ರೂ ಹತ್ಕೊಂಡು ಹೋಗ್ಬೋದು, ಏನು ತೊಂದರೆ ಇರಲ್ಲ. ಸೊ ಆರಾಮಾಗಿ ಸೀನಿಯರ್ ನೋಡಿಕೊಂಡು ಎಷ್ಟೊತ್ತಾರು ಇದ್ಬಿಟ್ಟು ಸಂಜೆ 4 ಗಂಟೆ ಒಳಗೆಲ್ಲ ನಾವು ರಿಟರ್ನ್ ಹೋಗ್ಬೇಕಾಗತ್ತೆ. ಇಲ್ಲಿ ಮೇಲೆ ಬಂದರೆ ಏನು ಈ ದೇವಸ್ಥಾನ ಇದೆ ಈ ಸರೌಂಡಿಂಗು ಸ್ವಲ್ಪ ಕೆಳಗರೆಗೆ ಹೋಗೋವರೆಗೂ ಅಷ್ಟೇ ಮಾತ್ರ ಈ ಮಂಜು ಬೀಳುವಂಥದ್ದು. ಅದು ಬಿಟ್ಟರೆ ಇನ್ನು ಮುಂದೆ ಕೆಳಗಡೆ ಹೋದರೆ ನಮಗೆ ಈ ವೆದರ್ಲಿದ್ವಾ ಅಂತ ಅನ್ನಿಸ್ಬೇಕು, ಅಷ್ಟು ಚೆನ್ನಾಗಿದೆ ಮಾತ್ರ. ಇದು ನೋಡ್ಬೋದು, ಈಗ ಇನ್ನೊಂದು ಬಸ್ಸು ಸೈಡ್ ಕೊಡ್ತಾರಂಥದ್ದು.
ಈಗ ನಾವು ಬೆಟ್ಟದಿಂದ ಆಲ್ಮೋಸ್ಟ್ ಅಲ್ಲಿ ಕೆಳಗೆ ಬಂದಾಯಿತು. ಸೊ ಈಗ ಕೆಳಗಡೆ ಹೋಗಿ ಮತ್ತೆ ಇನ್ನೊಂದು ಬಸ್ಸನ್ನು ಹತ್ಕೊಂಡು ನಾವು ಗುಂಡ್ಲುಪೇಟೆಗೆ ಹೋಗಿ ಅಲ್ಲಿಂದ ಮೈಸೂರಿಗೆ ಹೋಗಿ ಹಾಸನ ಹೋಗುವಂಥದ್ದು ನೋಡ್ಬೋದು. ಈಗ ಅಲ್ಲಿ ಫುಲ್ಲು ಏನು ಟಾಪ್ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಬಂದಿದ್ದು. ಸೊ ನೋಡೋಕೆ ಆ ಥರ ಕಾಣೋದೇ ಇಲ್ಲ, ಇಲ್ಲ ಆ ಥರ ಇದೆ ಅಂತ. ಬಟ್ ಅಲ್ಲಿಗೆ ಹೋಗಿ ಎಂಜಾಯ್ ಮಾಡಿದ್ರೇ ಚೆನ್ನಾಗಿರೋದು. ನೋಡ್ಬೋದು ನೆಕ್ಸ್ಟ್ ಒಂದು ಬಸ್ಸು ಆಯಿತು. ಈಗ ಎಷ್ಟು ಜನ ಕಾಯ್ತಾ ಇರ್ತಾರೆ ಅಂದರೆ ಕ್ಯೂ ನೋಡಿದ್ರೆ ಗಾಬರಿಯಾಗಿ ಹೋಗ್ಬೇಕು, ಅಷ್ಟೊಂದು ಜನ ಇದ್ದಾರೇನಪ್ಪ ಅಂತ. ಯಾಕಂದರೆ ಒಂದು ಬಸ್ಸಿಗೆ ಲಿಮಿಟೆಡ್ ಸೀಟ್ಸು, ಅಂದರೆ ಎಷ್ಟು ಜನ ಇರ್ತಾರೆ ಕೂರೋಕ್ಕೆ ಸಾಧ್ಯ ಅಷ್ಟು ಜನ ಮಾತ್ರ ಬಸ್ಸೋದು. ಸುಮ್ಮನೆ ನಿಂತ್ಕೊಂಡೆಲ್ಲ ಹೋಗೋದು ಬೇಡ, ನೀವು ಆರಾಮಾಗಿ ಹೋಗಿ ಅಂತಲೇ ಹೇಳ್ತಾರೆ. ಇದು ಎಂಟ್ರಿ. ಇಲ್ಲಿಂದ ಹಿಡಿದು ಕೆಳಗಡೆ 1-1.5 ಕಿಲೋಮೀಟ್ರು ಮೇಲೆ ಜನ ಇದ್ದಾರೆ. ಇನ್ನು ಇದೆಲ್ಲ ಪಾರ್ಕಿಂಗ್ ಏರಿಯಾ. ಇನ್ನು ವಾಶ್ರೂಮ್ ಎಲ್ಲ ಈ ಕಡೆನೇ ಇರುವಂಥದ್ದು. ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ. ಈಗ ನಾವು ಗುಂಡ್ಲುಪೇಟೆಗೆ ಹೋಗ್ತಿರುವಂಥದ್ದು. ಬೆಳಗ್ಗೆ ಯಾಕೆ ಬೇಗ ಹೋಗಿ ಅಂತ ಹೇಳ್ತೇನೆ ಅಂದರೆ, ಬೆಳಗ್ಗೆ ಹೊತ್ತು ಸ್ವಲ್ಪ ಜನ ಕಮ್ಮಿನೇ ಇರ್ತಾರೆ, ಯಾಕಂದರೆ ಹೊರಡೆಯಿಂದ ಬರಬೇಕು. ಸೊ ನಿಯರ್ ಇದ್ದವ್ರು ಮಾತ್ರ ಬಂದು ಹೋಗ್ತಾರೆ, ಸ್ಟೇ ಆಗಿರೋಂಥವ್ರು. ಇನ್ನು ಹೊರಡೆಯಿಂದ ಬರೋಂಥವ್ರೆಲ್ಲ ಸ್ವಲ್ಪ ಲೇಟಾಗಿ ಬರ್ತಾರೆ. ಸೊ ಹಂಗಾಗಿ ಬೆಳಗ್ಗೆ ಬೇಗ ಹೋಗಿ ಅಂತ ಹೇಳ್ತೀನಿ. ಮತ್ತು ಇಲ್ಲಿ ಬೆಳಗ್ಗೆ ಬಂದರೆ ಸ್ವಲ್ಪ ಬಿಸಿಲು ಕಮ್ಮಿ ಇರುತ್ತೆ, ಬಟ್ ಮಧ್ಯಾಹ್ನ ಹತ್ರ ಆಗ್ತಾ ಕೆಳಗಡೆ ಬಿಸಿಲು ಜಾಸ್ತಿ ಇರುತ್ತೆ. ಮೇಲೆಲ್ಲ ಬಿಸಿಲಿರಲ್ಲ, ಜಸ್ಟು ಫಾಗ್ ಬೀಳ್ತಾ ಇರುತ್ತೆ. ಮತ್ತು ಅದು ಸೀನರಿ ಅದೇ ಬೇರೆ ಲೆವೆಲು. ಇಲ್ಲೆಲ್ಲ ನೋಡ್ಬೋದು ಸೂರ್ಯಕಾಂತಿಗೆ ಫೋಟೋಶೂಟ್ ಎಲ್ಲ ರೀಲ್ಸ್ ಎಲ್ಲ ಮಾಡ್ತಾರಂಥದ್ದು. ಸೊ ಇಲ್ಲಿ ಅದಕ್ಕೇ ಸಪರೇಟಾಗಿ ರೈತರೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇವಾಗ ಈ ಆರ್ಚಿಂದನೇ ಸೀದಾ ನಾವು ಗುಂಡ್ಲುಪೇಟೆ ಹೋಗ್ಬೇಕು. ಇಲ್ಲಿ ಸ್ಟ್ರೈಟ್ ಹೋದರೆ ರೈಟಿಗೆ ಊಟಿಗೆ ಹೋಗುತ್ತೆ. ಈ ರೋಡು ಮೇನ್ ರೋಡ್ ಇದು. ಸೊ ಈಗ ಇಲ್ಲಿ ಲೆಫ್ಟಿಗೆ ಹೋಗ್ಬೇಕು ಈ ಆರ್ಚ್ ಹತ್ರ. ಹಿಂಗೆ ಯಾರಿಗೇನು ಬಂದರೂ ಸಹ ರೂಟ್ ಗೊತ್ತಾಗಲ್ಲ, ಆ ಥರ ಏನಿಲ್ಲ. ಯಾಕಂದರೆ ತುಂಬ ಕಡೆ ಬೋರ್ಡ್ಗಳಿದ್ದಾವೆ. ಮತ್ತಿನ್ನು ಬೆಟ್ಟನೇ ನಿಮಗೆ ದೂರದಿಂದನೇ ಕರಿತಾ ಇರುತ್ತೆ. ಸೊ ಅಷ್ಟು ನಿಯರ್ ಆಗುತ್ತೆ. ಸೊ ನೋಡ್ಬೋದು ಮೈಸೂರಿಗೆ ಬಂದಾಯಿತು. ಈಗ ಮೈಸೂರಿಂದ ನಾವು ಈಗ ಹಾಸನ ಬರುವಂಥದ್ದು. ಈಗ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ. ಇದು ಹಾಸನದ ರೈಲ್ವೆ ಸ್ಟೇಷನು.